ಅವ್ರಿಗೆ ನನಗೆ ಆಂಜನೇಯ ಸ್ವಾಮಿ ಕನಸಲ್ಲಿ ಬರ್ತಾ ಇದೆ, ನಾನು ಹೇಳ್ತಾ ಇದ್ರೆ ಯಾರೂ ನಂಬ್ತಾ ಇಲ್ಲ. ನನಗೆ ವರ್ಷಾನುವರ್ಷಗಳ ಕಾಲ ಕನಸಲ್ಲಿ ಕಾಣಿಸಲು ನಿಂತ ಬೆಟ್ಟದ ಬಗ್ಗೆ, ಹನುಮರ ಬಗ್ಗೆ ನಾನು ನಾನಾ ಜನರಿಗೆ ಹೇಳಲು ನಿಂತಾಗ ಎಲ್ಲರೂ ನನಗೆ ತಲೆ ಕೆಟ್ಟಿದೆ ಅಂತ ಹೇಳಲು ನಿಂತರು. ಮನೆಯವರು ಪ್ರತಿಕ್ಷಣ ನನ್ನನ್ನು ನಿಂದಿಸಲು ಆರಂಭಿಸಿದ್ರು. ಬೇಸತ್ತ ನಾನು 2 ಜೊತೆ ಬಟ್ಟೆಗಳನ್ನು ತೆಗೆದುಕೊಂಡು ಮನೆಯನ್ನ ಬಿಟ್ಟು ಬೆಟ್ಟವನ್ನ ಸೇರಿಕೊಂಡೆ. ನನಗರಿವಿಲ್ಲದಂತೆ ನಾನು ರಸ್ತೆಯನ್ನ ಮಾಡಲು ಆರಂಭಿಸಿದೆ. ಯಾವತ್ತೂ ಒಂದು ದಿನ ಬಂದೇ ಬರ್ತಾನೆ, ನಾನು ಮಾಡ್ತಾ ಇದ್ರೆ ಯಾವತ್ತೂ ಒಂದು ದಿನ ಬಂದೇ ಬರ್ತಾನೆ, ನಾನು ಮಾಡ್ತಾ ಇದ್ರೆ ಯಾವತ್ತೂ ಒಂದು ದಿನ ಬಂದೇ ಬರ್ತಾನೆ ಅಂದ್ಬಿಟ್ಟು ಇವಾಗ ಕೈಲಾಸಗಿರಿಯಲ್ಲಿ ಕೈಯಲ್ಲಿ ಮಾಡ್ತಾ ಇದ್ದೀನಿ ನೋಡು, ಅದು ಬಿಟ್ಟಾಗ್ದೆ. ಈ ಕಡೆ ಉಪ್ಪರಪೇಟೆನಿಂದ ಒಂದು ದಾರಿ ಮಾಡ್ತಾಯಿದ್ದೆ ಸುತ್ತಮುತ್ತ ಅಲ್ಲಿ ಅವ್ರನ್ನ ಕೇಳಿಕೊಂಡು. ಆವಾಗ ಬೆಟ್ಟದ ಮೇಲೆ ನಾನಾ ರಹಸ್ಯಗಳು ಬಯಲಾದವು. ಹಾಗೆ ಬಯಲಾದ ರಹಸ್ಯಗಳಲ್ಲಿ ಒಂದು ಈ ಎಣ್ಣೆ ಕಣಜ. ಅಂದು ಮಧ್ಯಾಹ್ನ ಕಾಣಿಸಿಕೊಂಡ ಈ ಎಣ್ಣೆ ಕಣಜವು ಬಾವಿಯ ರೀತಿಯಲ್ಲಿ ಇದೆಯಲ್ಲ, ಆದರೆ ನೀರೇ ಇಲ್ಲವಲ್ಲ, ದಾಹವಾಗುತ್ತಿದೆಯಲ್ಲ, ನೀರಿಗೆ ಏನು ಮಾಡುವುದೆಂದು ಹೇಳಿ ಆಚೆ ಬಂದು ಯೋಚಿಸುತ್ತಾ ಕೂತು ಬಿಟ್ಟರು. ಹನುಮರನ್ನ ನೆನೆದು ಮಲಗಿಬಿಟ್ಟರು. ಕುಡಿಯಲು ನೀರು ಸಿಗದೆ ಹನುಮರನ್ನ ನೆನೆದು ರಾತ್ರಿ ಇಡೀ ಎಣ್ಣೆಯ ಕಣಜದ ಮುಂದೆ ಮಲಗಿ ಮುಂಜಾನೆ ಎದ್ದಾಗ ಒಂದು ಅದ್ಭುತ ಎದುರಾಗಿ ಬಿಟ್ಟಿದ್ದು. ಹಾಗೆ ಎದುರಾದ ಅದ್ಭುತವೇ ಎಣ್ಣೆಯ ಕಣಜದಲ್ಲಿ 5 ಅಡಿಗಳಷ್ಟು ನೀರು ಇದ್ದದ್ದು. ಅಂದು ಸಂಜೆ ಖಾಲಿ ಇದ್ದ ಈ ಎಣ್ಣೆ ಕಣಜಕ್ಕೆ, ಒಂದೇ ಒಂದು ಡ್ರಾಪ್ ನೀರಿಲ್ಲದ ಈ ಎಣ್ಣೆ ಕಣಜಕ್ಕೆ ನೀರು ಹೇಗೆ ಬಂತು? ಮಳೆ ಬೀಳಲಿಲ್ಲ. ಜೊತೆಗೆ ಎಲ್ಲಿಂದಲೂ ಸಹ ಈ ಕಣಜಕ್ಕೆ ನೀರು ಬರೋದಿಲ್ಲ. ಅದು ಹೇಗೆಂಬ ನಾನಾ ಪ್ರಶ್ನೆಗಳಿಗೆ ಸಿಕ್ಕಂತಹ ಉತ್ತರ ಬೆಟ್ಟದಲ್ಲಿ ಕಾಣಿಸಿಕೊಂಡಿರುವ ಹನುಮ ದೇವರ ಪವಾಡ ಎಂಬುದು. ಎಣ್ಣೆ ಕಂದ್ರಕ್ಕೆ ಹೋಗಿ ನೋಡಿದ್ರೆ 5 ಅಡಿಗೆ ಮೇಲೆ ನೀರಿದೆ. ಆವಾಗ ಆ ಬಲ ಅಂತ ಸಿಕ್ತಲ್ಲ, ಮಳೆ ಇಲ್ಲ ಏನಿಲ್ಲ, ನೀರು ಹೆಂಗೆ ಒಂದು ಡ್ರಾಪ್ ನೀರು ಬರೋಲ್ಲ ಬಂಡೆ ಮೇಲೆ ಅವ್ರು ಮಾಡಿರೋದು, ಹೆಂಗೆ ಬಂತಪ್ಪ, ಈ ಅಪ್ಪನ ಹತ್ರ ಬಲ ಇದೆ ಅಂದ್ಬಿಟ್ಟು. ಈ ಎಣ್ಣೆ ಕಣಜವು ಕಾಣಿಸಿಕೊಂಡ ನಂತರ ಇದರಲ್ಲಿನ ನೀರಿನಿಂದ ಅದ್ಭುತಗಳು ಎದುರಾಗಲು ಆರಂಭಿಸಿವೆ. ಹಾಗೆ ಆರಂಭಿಸಿರುವ ಅದ್ಭುತಗಳೇ ಈ ನೀರು ಔಷಧಿಯಂತೆ ಕೆಲಸ ಮಾಡುತ್ತಿರುವುದು. ಹನುಮರನ್ನ ನೆನೆದು ಕಷ್ಟಗಳನ್ನ ನೀಗಿಸೆಂದು, ಕಾಯಿಲೆಗಳನ್ನ ನೀಗಿಸೆಂದು, ಸಮಸ್ಯೆಗಳನ್ನ ನೀಗಿಸೆಂದು ಈ ನೀರನ್ನ ಸೇವಿಸಿದವರ, ಸ್ನಾನ ಮಾಡಿದವರ ಜೀವನದಲ್ಲಿ ಅದ್ಭುತಗಳು ಎದುರಾಗುತ್ತಿರುವಂತಹ ನಾನಾ ಜೀವಂತ ಸಾಕ್ಷಿಗಳು ನಮಗಿಲ್ಲಿ ಸಿಗುತ್ತವೆ. ನೋವಿನ ಸಮಸ್ಯೆ, ಕಾಲಿನಲ್ಲಿ ರಕ್ತ ಕಾರುವ ಸಮಸ್ಯೆ ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯವಾದ ನಂತರ ಇವರು ಸಹ ನಾರಾಯಣ ಸ್ವಾಮಿಯವರ ಜೊತೆಯಲ್ಲಿ ಬೆಟ್ಟವನ್ನ ಹತ್ತಲು ಆರಂಭಿಸಿದರಂತೆ. ಆ ಒಂದು ರಾತ್ರಿ ಬೆಟ್ಟದ ಮೇಲೆ ಮಲಗಿರಬೇಕಾದ್ರೆ ಒಂದು ಚಕಿತ ಎದುರಾಯಿತಂತೆ. ಹಾಗೆ ಎದುರಾದ ಚಕಿತವೇ ಬೆಟ್ಟದ ಮೇಲೆ ಅಂದು ರಾತ್ರಿ ಜ್ಯೋತಿ ಕಾಣಿಸಿಕೊಂಡಿತ್ತು. ಜ್ಯೋತಿಯು ಕಾಣಿಸಿಕೊಂಡ ನಂತರ ಮತ್ತೊಂದು ಚಕಿತ ಎದುರಾಯಿತಂತೆ. ಹಾಗೆ ಎದುರಾದ ಚಕಿತವೇ ಮಾರನೇ ದಿವಸನೇ ಒಂದು ಜೊತೆ ಬಟ್ಟೆ ಎತ್ಕೊಂಡು ನಾರಾಯಣ ಸ್ವಾಮಿ ಕೇಳಿದೆ, ನೋಡಪ್ಪ ಡೈಲಿ ದೇವ್ರಿಗೆ ನೈವೇದ್ಯ ಇಕ್ಬೇಕು, ನೀವು ಯಾರು ಬರೀಲ್ಲ ಅಂದ್ರೆ ಕೂಡ ನಾನು ಇಲ್ಲಿ ಪೂಜೆ ಮಾಡ್ಕೊಂಡಿರ್ತೀನಿ. ಇಲ್ಲಿ ಎಲ್ಲವೂ ಹನುಮರಿಂದಲೇ ನಿರ್ಧಾರವಾಗುತ್ತೆ. ದಾರಿ ಮಾಡೋದು ಯಾರು, ಗುಡಿ ಕಟ್ಟಿಸೋದು ಯಾರು, ಪೂಜೆ ಮಾಡೋದು ಯಾರೆಂಬುದು ಸ್ವಾಮಿಯಿಂದಲೇ ನಿರ್ಧಾರವಾಗಿರೋ ಮಂದಿರಕ್ಕೆ
ಸಾಮಾನ್ಯರು ಬರಲು ಆಗುತ್ತಿಲ್ಲವಲ್ಲ ಅಂತ ಹೇಳಿ ಒಂದು ಸಂಘ ಸಂಸ್ಥೆಯಿಂದ ಸಾಲ ಪಡೆದು ಒಂದು ಹಳೆ ಜೀಪನ್ನ ಕೊಂಡು ಇದೀಗ ಭಕ್ತರನ್ನ ನಾರಾಯಣ ಸ್ವಾಮಿಯವರು ಆ ಒಂದು ತಾಣದಿಂದ ಕಾಡಿನಲ್ಲಿರೋ ಈ ತಾಣಕ್ಕೆ ದುರಾದಂತಹ ಜೀವಂತ ಸಾಕ್ಷಿಗಳು ನಮಗಿಲ್ಲಿ ಸಿಗುತ್ತವೆ. ಶಕ್ತಿಶಾಲಿ ಹನುಮರ ತಾಣ ಇರೋದಾದ್ರೂ ಎಲ್ಲೆಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಂಬುಜಿದುರ್ಗದಲ್ಲಿ ಚಿಂತಾಮಣಿ ಪಟ್ಟಣದಿಂದ ಸ್ವಲ್ಪ ದೂರ ಕ್ರಮಿಸಿದ್ರೆ ನಮಗೆ ಕೈಲಾಸಗಿರಿ ಸಿಗುತ್ತೆ. ಆ ಕೈಲಾಸಗಿರಿಯಿಂದ ಕೆಲ ಕಿಲೋಮೀಟರ್ಗಳನ್ನ ಕಾಡಿನಲ್ಲಿ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಪವಾಡಗಳನ್ನು ಎದುರಾಗಿಸುತ್ತಿರೋ ಈ ಹನುಮರ ತಾಣ.